ಛತ್ರಪತಿ ಮಹಾರಾಜರು ವರ್ಣಾತೀತ ಅಂತ ಹೇಳ್ತಾರೆ ಶಬ್ದದೊಳಗೆ. ಆ ಮನುಷ್ಯನ ವರ್ಣನೆ ಮಾಡ್ಲಿಕ್ಕೆ ಶಕ್ಯ ಇಲ್ಲ, ಅಷ್ಟೊಂದು ಸಾಮರ್ಥ್ಯ ಇರ್ತಕ್ಕ ಅವರಿಗೆ. ಅದು ಪ್ರಜಾಭವಾನಿ ಕೃಪಾ ಅಂಬ ನಮ್ಮ ಕುಲದೇವಿ ಕೂಡ ಪ್ರಜಾಭವಾನಿ. ನಾವು ಇಷ್ಟೊಂದು ವಿಶೇಷವಾಗಿ ಮಹತ್ವಾತ್ ಭಾರವದ್ವಾಚ ಮಹಾಭಾರತ ಮುಚ್ಯತೆ ಅಂತ ಹೇಳಿ ಒಂದು ಸಂಸ್ಕೃತ ವಾಕ್ಯ. ಈ ಭರತಖಂಡದಲ್ಲಿ ಜನಿಸಿದಂತಹ ನಮಗೆಲ್ಲರಿಗೂ ಕೂಡ ಆ ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಎನ್ನುವಂತಹ ವಾಕ್ಯದಿಂದ ವಿಶೇಷವಾಗಿ ನಾವು ಇಲ್ಲಿ ಕರ್ನಾಟಕದಿಂದ, ಅದರಲ್ಲಿ ಬಾಗಲಕೋಟೆ ಜಿಲ್ಲೆಯಿಂದ ನಮ್ಮನ್ನ ಈ ರಾಮಮಂಡಲೋತ್ಸವಕ್ಕೆ ಆಮಂತ್ರಣ ಬಂದಿದೆ. ಅದೊಂದು ಕೂಡ. ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಮ್ಮೆಲ್ಲರಿಗೂ ಕೂಡ ಹರ್ಷೋದ್ಗಾರವೇ ಸರಿ. ಹಾಗಾಗಿ ಅಯೋಧ್ಯೆಗೂ ಮತ್ತು ನಮ್ಮ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧ. ಇದನ್ನ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಅಷ್ಟೊಂದು ಹೆಮ್ಮೆಯಿಂದ ನಮಗೆ ಅದನ್ನು ಹಂಚಿಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಆಂಜನೇಯ ಪ್ರಭು ಕೂಡ ಕರ್ನಾಟಕದವರೇ ಎಂದು ಹೇಳಿ ಅವರು ಕೂಡ ಒಂದು ವಿಶೇಷವಾದಂತಹ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಕರ್ನಾಟಕದಿಂದ ಸುಮಾರು ಜನ ನಾವು ಅದರಲ್ಲಿ ಮಂಡಲೋತ್ಸವಕ್ಕೆ ಪಾಲ್ಗೊಳ್ಳಲಿದ್ದೇವೆ. ಆದ ಕಾರಣ ಎಲ್ಲರೂ ಕೂಡ ರಾಮ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ.